ಶ್ರೀರಾಮುಲು ಅವರ ಮುನಿಸನ್ನ ತಣಿಸಲು ಹೈಕಮಾಂಡ್ ಎಂಟ್ರಿ ಆಗಿದೆ. ಬಿ ಶ್ರೀರಾಮುಲು ಅವರ ಮುನಿಸನ್ನ ತಣಿಸುವುದಕ್ಕೆ ಇದೀಗ ಹೈಕಮಾಂಡ್ನಿಂದ ಕಸರತ್ತು. ರಾಮುಲು ಅವರಿಗೆ ಕರೆ ಮಾಡಿ ಮನವೊಲಿಕೆಗೆ ಮುಂದಾಗಿದ್ದಾರೆ ಜೆಪಿ ನಡ್ಡಾ. ದೆಹಲಿಗೆ ಬನ್ನಿ ಕೂತ್ ಮಾತನಾಡೋಣ ಎಂದಿದ್ದಾರೆ ಜೆಪಿ ನಡ್ಡಾ. ಕೋರ್ ಕಮಿಟಿ ಸಭೆಯಲ್ಲಿ ಆಗಿದ್ದರ ಬಗ್ಗೆ ಮನವರಿಕೆ ಏನೇನಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಜೆಪಿ ನಡ್ಡಾ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಶ್ರೀರಾಮುಲು. ತಮಗಾದಂತಹ ಅಪಮಾನದ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ ಜೆಪಿ ನಡ್ಡಾ ಅವರಿಗೆ. ರಾಮುಲು ಹೀಗೆ ಹೇಳ್ತಿದ್ದಂತೆ ದೆಹಲಿಗೆ ಬನ್ನಿ ಕೂತ್ ಮಾತಾಡೋಣ, ಏನೇ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸಿಕೊಳ್ಳೋಣ, ಆತುರವಾಗಿ ಏನು ನಿರ್ಧಾರ ತೆಗೆದುಕೊಳ್ಳೋದು ಬೇಡ ಎಂದಿದ್ದಾರೆ. श्योर सर, पार्टी के साथ यही सब मैं स्टेटमेंट कर देता हूँ सर। हाँ सर, बाद में आपको मैं क्लैरिटी से जो कुछ भी आपको बताता हूँ सर, बाद में जो कुछ भी आप बोलते हैं मैं सुनता हूँ सर। ओके, थैंक यू सर, थैंक यू, नाइस मीटिंग यू। No sir, I know that sir, I never take in my heart sir actually. Joshi he told everything to you sir actually what happened in court committee. That is only I think misunderstand Radha Mohan Ji Agarwal sir. I don't know what you think. Okay. Oh, thank you sir, thank you sir. Thank you sir. Sir, राष्ट्राध्यक्ष ಡೆಲ್ಲಿ ಬರಕ್ಕೆ ಹೇಳಿದ್ದಾರೆ ಸರ್. ಡೆಲ್ಲಿಗೆ ಯಾವ ಬರ್ತಿದೆ ಅಂತ ಕೇಳಿ ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿ. नहीं श्योर सर, पार्टी के साथ यही सब मैं स्टेटमेंट कर देता हूँ सर। हाँ सर, बाद में आपको मैं क्लैरिटी से जो कुछ भी आपको बताता हूँ सर, बाद में जो कुछ भी आप बोलते हैं मैं सुनता हूँ सर। ओके, थैंक यू सर, थैंक यू, नाइस मीटिंग यू। No sir, I know that sir, I never take in my heart sir actually. Joshi he told everything to you sir actually what happened in court committee. That is only I think misunderstand Radha Mohan Ji Agarwal sir. I don't know what you think. Okay. Oh, thank you sir, thank you sir. Thank you sir. Sir, राष्ट्राध्यक्ष ಡೆಲ್ಲಿ ಬರಕ್ಕೆ ಹೇಳಿದ್ದಾರೆ ಸರ್. ಡೆಲ್ಲಿಗೆ ಯಾವ ಬರ್ತಿದೆ ಅಂತ ಕೇಳಿ ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿ. नहीं श्योर सर, पार्टी के साथ यही सब ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ಒಂದು ಕಡೆ ಶ್ರೀರಾಮುಲು ಅವರ ಮುನಿಸನ್ನ ತಣಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರೇ ಕಾಲ್ ಮಾಡಿ ಮಾತನಾಡಿದ್ದಾರೆ. ಏನ್ ಹೇಳಿದ್ರು, ಅದಕ್ಕೆ ರಾಮುಲು ಅವರ ಪ್ರತಿಕ್ರಿಯೆ ಹೇಗಿತ್ತು ಅಂತ? ಖಂಡಿತ ಮಧುಶ್ರೀ, ಈಗ ಕೋರ್ ಕಮಿಟಿಯಲ್ಲಿ ಇರತಕ್ಕಂತ ವಿಚಾರ ನಿಜಕ್ಕೂ ಕೂಡ ರಾಮುಲು ಅವರಿಗೆ ಒಂದ್ ರೀತಿ ಘಾಸಿ ಮಾಡಿದೆ ಮತ್ತು ಒಂದ್ ರೀತಿ ಶಾಕಿಗೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಂಡೂರು ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ಕಾರಣ ಪ್ರಮುಖವಾಗಿ ರಾಮುಲು ಅವರೇನೋ ಮಟ್ಟಿನಲ್ಲಿ ಮಾತನಾಡುವಂತ ಪ್ರಯತ್ನ ಕೂಡ ರಾಧಾ ಮೋಹನ್ ಅಗರ್ವಾಲ್ ಮಾಡಿದ್ರು. ಹೀಗಾಗಿ ಒಂದ್ ರೀತಿ ಅವರಿಗೆ ಬಹಳ ಅಪಮಾನ ಆಗಿದೆ ಅನ್ನೋದ್ರಲ್ಲಿ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಬಂದಿದ್ರು. ಇವತ್ತು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಡಿವಿನಿಯಂ ನಲ್ಲಿ ನಿನ್ನೆ ಕೂಡ ಸಾಕಷ್ಟು ತಮ್ಮ ಅಳಲನ್ನು ತಿಳ್ಕೊಂಡಿದ್ರು. ಇವತ್ತು ಕೂಡ ಪತ್ರಿಕಾಗೋಷ್ಠಿ ಮಾಡುವ ಮೂಲಕವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಅಂದ್ರೆ ಇಲ್ಲಿ ಪ್ರಮುಖ ವಿಚಾರವನ್ನು ಗಮನಿಸಬೇಕಾದ್ರೆ ನಾನು ಬಿಜೆಪಿ ಪಕ್ಷವನ್ನು ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವ್ರು ಕೂಡ ಮಾತನಾಡಿದ್ರು. ಹೀಗಾಗಿ ಇವತ್ತು ಜೆಪಿ ನಡ್ಡಾ ಅವರೇ ನೇರವಾಗಿ ಅವರನ್ನ ಸಂಪರ್ಕ ಮಾಡಿದ್ದಾರೆ. ನಿಮ್ ಫೋನ್ ಮೂಲಕ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತನಾಡುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಅವರ ಮನವೊಲಿಸುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ಅದೇನೇ ಇದ್ರು ಕೂಡ ಕೋರ್ ಕಮಿಟಿಯಲ್ಲಿ ಯಾವುದೇ ಮಾತನಾಡಿದ್ರು ಕೂಡ ಏನೇ ಅಪಮಾನ ಆಗಿದ್ರು ಕೂಡ ಒಟ್ಟಿಗೆ ಕೂತ್ಕೊಂಡು ಮಾತನಾಡುವಂತ ಪ್ರಯತ್ನ ಮಾಡೋಣ. ನೀವು ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಇಲ್ಲಿ ಡೆಲ್ಲಿಗೆ ಬಂದು ನಮ್ಮ ಜೊತೆ ಕೂತ್ಕೊಂಡು ಮಾತಾಡೋಣ, ಅದು ಬಗೆಹರಿಸುವಂತ ಪ್ರಯತ್ನ ಕೂಡ ಮಾಡೋಣ ಅಂತೇಳಿ ಕೂಡ ಈಗ ಜೆಪಿ ನಡ್ಡಾ ಅವರು ಕೂಡ ಮನವೊಲಿಸುವಂತ ಪ್ರಯತ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖ ವಿಚಾರವನ್ನು ನಾವು ಗಮನಿಸಬೇಕಾದ್ರೆ ಈ ಜೋಶಿ ಅವರ ಜೊತೆಗೆ ಜೋಶಿ ಅವರ ಮೂಲಕವಾಗಿ ರಾಮುಲು ಅವರು ಇನ್ನೊಂದು 2-3 ದಿನದಲ್ಲಿ ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಗೆ ಹೋದ ನಂತರದಲ್ಲಿ ಇಲ್ಲಿರ್ತಕ್ಕಂಥ ರಾಜಕೀಯ ಬೆಳವಣಿಗೆ ಮತ್ತು ಇಲ್ಲಿರ್ತಕ್ಕಂಥ ಸಿದ್ಧಾಂತಗಳ ಬಗ್ಗೆ ಬೆಳಗಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ನಿರಂತರವಾಗಿ ಆರೋಪ ಮಾಡ್ತಾ ಬಂದಿರತಕ್ಕಂಥ ರಾಮುಲು ಅವರು ಇದೆಲ್ಲ ಬೆಳವಣಿಗೆ ಬಗ್ಗೆ ಕೂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಮುಂದೆ ತೆರೆದಿರ್ತಾರೆ. ತದನಂತರದಲ್ಲಿ ಮುಂದಿನ ನಿರ್ಧಾರ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ನಾನು ಅಂತಿಮ ನಿರ್ಧಾರವನ್ನು ಕೂಡ ಮಾಡ್ತೀವಿ ಅಂತ ಕೂಡ ಈಗಾಗಲೇ ಮಾತನಾಡಿರುವಂತದ್ದು. ಮಧುಶ್ರೀ, ಧನ್ಯವಾದ ವಿನಾಯಕ್. ಇನ್ನು ಜಟಾಪಟಿಯ ನಡುವೆ ರಾಮುಲು ಮತ್ತೊಂದು ಹೊಸ ದಾಳವನ್ನ ಉರುಳಿಸಿದ್ದಾರೆ.
ಸಣ್ಣವರೆಲ್ಲ ರಾಜ್ಯ ಅಧ್ಯಕ್ಷರಾಗ್ತಿದ್ದಾರೆ, ನನಗೂ ಆಸೆ ಇದೆ. ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಸ್ಥಾನವನ್ನ ಕೊಟ್ರೆ ನಾನು ಒಪ್ಕೊಳ್ತೇನೆ. ಮಾಜಿ ಸಚಿವ ಬಿ ಶ್ರೀರಾಮುಲು ಅವರ ಹೇಳಿಕೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಸಣ್ಣ ಸಣ್ಣವರೆಲ್ಲ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತೇಳಿ ಭಾಳ ಡಿಮ್ಯಾಂಡ್ ಜಾಸ್ತಿ ಆಗ್ಯಾವ ನೋಡ್ರಿ. ಅದಕ್ಕೋಸ್ಕರ ಈ ಥರ ವೋಟಿಂಗ್ ಮಾಡ್ಯಾರ. ನಮ್ಮ ಪಾರ್ಟಿಯಲ್ಲಿ ವೋಟಿಂಗ್ ಇದ್ದಿಲ್ಲ, ಇವಾಗ ಸರ್ ವೋಟಿಂಗ್ ಮಾಡ್ಯಾರ. ವೋಟಿಂಗ್ ಯಾರು ವೋಟ್ ಹಾಕಿ ಗೆಲ್ತಾರ ಅವ್ರ ರಾಜ್ಯಾಧ್ಯಕ್ಷ. ಅಲ್ರಿ, ಎಲ್ಲರೂ ಕೂಡ ವಿಜೇಂದ್ರ ಅಂತೂ ಅವರು ಅಧ್ಯಕ್ಷರಾಗಿದ್ದಾರೆ. ಆಲ್ರೆಡಿ ಪಾರ್ಟಿ ತೀರ್ಮಾನ ತಗೊಂಡಿದೆ. ಇವು ಭಾಳ ಮಂದಿ ಅಧ್ಯಕ್ಷರ, ಇವಾಗ ನನಗೆ ಅನ್ಎಂಪ್ಲಾಯ್ಡ್ ಇದ್ದೇನೆ ರೀ, ನನಗೆ ನೌಕರಿ ಇಲ್ಲ. ಇವಾಗೆಲ್ಲ ಸೆಲೆಕ್ಷನ್ ತೋತಿ ನೋಡ್ರಿ. ಮತ್ತು ಏನೊಂದು ಮಾಡ್ಬೇಕಂತ ನಾನು ಕೂಡ ಅಧ್ಯಕ್ಷನ ಆಗ್ಬೇಕನ್ನಂತವ್ನು. ಹಂಗೆ ಆಸೆ ಇದ್ರಿ ಏನು ಮಾಡಿದ್ರು ಪಾರ್ಟಿಯವ್ರು ಹಿಂಗೆಲ್ಲ ಎಲ್ಲರೂ ಕೇಳ್ತಾರಪ್ಪ ಅಂತೇಳಿ ವೋಟಿಂಗ್ ಇಟ್ಟಾರ. ಅಲ್ಲ, ಕೆಲಸ ಇಲ್ಲ ಕೊಟ್ಟರೆ ಮಾಡ್ತೀವಲ್ಲ, ಕೊಟ್ಟರೆ ಮಾಡ್ತೇವೆ. ಸ್ಪರ್ಧೆ ಮಾಡಿದ್ರೆ ಗ್ಯಾರಂಟಿ ಸೋತು ಹೋಗ್ತೇನೆ, ನೆನ್ಪಿಟ್ಕೊ. 3 ಬಾರಿ ಆಕ್ಟ್ರಿಸ್ ಸೋಲು ಆಗ್ತದೆ. ಸ್ಪರ್ಧೆ ಮಾಡ್ಬೇಕಂತ ಇಚ್ಛೆ ಇಲ್ಲ? ಇಲ್ಲ, ನಾನಿಲ್ಲ. ಅವರಾಗಿ ನೇಮಕ ಮಾಡಂಗಿದ್ರೆ ನಾನು ನಾಮಿನೇಟೆಡ್ ಮಾಡಿದ್ರೆ ಒಪ್ಕೊಂತೀನಿ.